ರಾಕೇಶ್ಗೆ ಫಸ್ಟ್ ಕ್ರಶ್ ಅನ್ನೋದು ಯಾವುದು? ಫಸ್ಟ್ ಕ್ರಶ್ ಮೇ ಬಿ 6th 7th ಸ್ಟ್ಯಾಂಡರ್ಡ್. ಓಕೆ, ಅವ್ರು ಈಗಲೂ ಇದ್ದಾರಾ? ಈಗ ಟಚ್ ಅಲ್ಲಿ ಇಲ್ಲ. ಓಕೆ, 6th ಸ್ಕೂಲ್ ಡೇಸ್. ಆಮೇಲೆ ನನ್ನ ಹಣೆ ಬರಕ್ 3 ವರ್ಷ ಬಾಯ್ಸ್ ಹಾಸ್ಟ್ಲು. ಆಮೇಲೆ PU ಒಂದು ಕ್ರಶ್ ಇತ್ತು, ಹಿಂದೆ ಬಿದ್ದೆ, ಒಪ್ಕೊಳ್ಳಿಲ್ಲ ಅವರು. ಆ ಹುಡುಗಿ ಕಾರಣಕ್ಕೆ ನೀವು ಮ್ಯಾಥಮೆಟಿಕ್ಸ್ ಅಲ್ಲಿ ಫೇಲ್ ಆಗ್ತೀರಿ? ಇಲ್ಲ ಪಾಪ, ಇಲ್ಲ ಅಂದ್ರೂ ಫೇಲ್ ಆಗ್ತಿದ್ದೆ. ಓಕೆ, ಇಲ್ಲ ಅಂದ್ರೂ ಫೇಲ್ ಆಗ್ತಿದ್ದೆ ನಾನು ಅಂತ. ಏನು ಬ್ರೈಟ್ ಮ್ಯಾಥ್ಸ್ ಅಲ್ಲಂತೂ ಭಯಂಕರ ವೀಕ್ ಇದ್ದೆ ನಾನು. ಓಕೆ, ಬಟ್ ನಾನು ಹೆಂಗಿದ್ರೆ ನಾನು ಬೀಳ್ತಾ ಇದ್ದಿದ್ದೆ ತುಂಬಾ ಸ್ಟೂಡಿಯಸ್ ನರ್ಡ್ ಟೈಪ್ಸ್. ಮನೆ ಆಯ್ತು ಇದಾಯ್ತು ಅಂತವ್ರಿಗೆ ಬೀಳ್ತಾ ಇದ್ದೆ. ಸೊ ಅದಕ್ಕೆ ಯಾವಾಗ್ಲೂ ಒನ್ ವೇ ಟ್ರಾಫಿಕ್ ಆಗೋದು. ಓಕೆ, ತುಂಬಾ ಶ್ರೀಮಂತ ಮನೆ ಹುಡುಗಿ ಜಾಸ್ತಿ ಹಿಂದೆ ಹೋಗಿದ್ರಿ. ಆ ಹುಡುಗಿ ಅದು ಒಂದು ಎಪಿಸೋಡ್ ಆಗಿತ್ತು, ಗೊತ್ತಿರ್ಲಿಲ್ಲ ನನ್ಗೆ ಅವ್ರ ಫ್ಯಾಮಿಲಿ ಅದೆಲ್ಲ. ಅವ್ರಿಗೋಸ್ಕರ ಮತ್ತೆ ಕಾಲೇಜ್ ಸೇರ್ಕೊಂಡೆ, ಅದೇ ಈ ಕಾಲ್ ಸೆಂಟರ್ ಟೈಮಲ್ಲಿ. ಅದು ಕಾಲ್ ಸೆಂಟರ್ ಟೈಮಲ್ಲಿ. ಬಟ್ ಯಾವಾಗ ನಾನು ಅರ್ಬನ್ ಲ್ಯಾಡ್ಸ್ ಇದಾದೆ, ಅದು ಎಂಡ್ ಆಯ್ತು. ಅವಾಗ ರಿಲೇಶನ್ಶಿಪ್ ಎಂಡ್ ಆಯ್ತು. ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ತಿನ್ನೋದ್ ಬದಲು ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ಮಿಗೆಲ್ಲ ಹೋಗ್ತೀವಿ, ರಿಸ್ಕ್ ತಗೋತೀವಿ. ಎನರ್ಜಿ ಡ್ರಿಂಕ್ ಆಗಿ ನಾವು ಜೀನಿ ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ. ಮತ್ತೆ ಅದರಿಂದ ಯಾವ್ದು ಸೈಡ್